ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಇವತ್ತು ನಮ್ಮ RCBಗೆ ಸಖತ್ ಅಂದ್ರೆ ಸಖತ್ ವಿನಂತಿ ಹೇಳ್ಬೇಕು. ನಮ್ಮ RCB ಒಳಗಂತೂ ಅದಾರು ನಮ್ಮ ಗ್ರೇಸ್ ಹ್ಯಾರಿಸ್ ಆಯ್ತು, ಮೊನ್ನೆ ಮ್ಯಾಚ್ನ ನಡನ್ ಡಿ ಕ್ಲಾರ್ಕು ನೆಕ್ಸ್ಟ್ ಲೆವೆಲ್. ಅದಕ್ಕೆ ನಮ್ಮ RCB ನಾನು ಇವತ್ತು ಪ್ರೀ ವಿಡಿಯೋದಾಗ ಹೇಳಿದ್ದೆ, ನಮ್ಮ RCB WPLದಾಗ ಸ್ಟ್ರಾಂಗೆಸ್ಟ್ ಟೀಮ್ ಆನ್ ದಿ ಪೇಪರ್ ಆಯ್ತು, ಆನ್ ದಿ ಫೀಲ್ಡ್ ಆಯ್ತು. ಸಖತ್ ಅಂದ್ರೆ ಸಖತ್. ಇವಾಗ ಸ್ಮೃತಿ ಮಂದನ ಹಾಕೊಂಡ್ ಬಡ್ದಿದ್ದೇನು, ಗ್ರೇಸ್ ಹ್ಯಾರಿಸ್ ಅವ್ರು ಬಡ್ದಿದ್ದೇನು, ನಮ್ಮ ಬಾಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಈ ವಿಡಿಯೋ ಅಂದ್ರೆ ಫುಲ್ ಅಟ್ಟು ತಿಳ್ಕೊಂಡು ನಮ್ಮ RCB ಮ್ಯಾಚ್ ಹೆಂಗಿತ್ತತೆ. ಓಕೆ, ಇವತ್ತು ನಮ್ಮ RCB ಟಾಸ್ ಗೆಲ್ತಾರೆ. ನಮ್ಮ RCB ಅವ್ರು ಮತ್ತೆ ನಮ್ಮ ಸ್ಮೃತಿ ಮಂದನ ಅವ್ರಿಗೆ ಪಕ್ಕ ಲಕ್ ಐತಿ. ಅದಕ್ಕೆ ನಮ್ಮ RCB ಅಂತ ಸ್ಮೃತಿ ಮಂದನ ಟಾಸ್ ಗೆಲ್ತಾರೋ. ಓಕೆ, ಟಾಸ್ ಗೆದ್ದು ನಾವು ಫಸ್ಟ್ ಫೀಲ್ಡಿಂಗ್ ಮಾಡ್ತಿರ್ತಾರೋ. ಓಕೆ, ನಾವು ಫೀಲ್ಡಿಂಗ್ ಮಾಡ್ತೀವಿ ಅಂತೇಳಿ ನಮ್ಮ RCB ಪ್ಲೇಯರ್ಸ್ ಕೊಟ್ಟರು ಬರ್ತಾರೋ. ಸೇಮ್ ನಮ್ಮ ಲಾರೆನ್ ಬೆಲ್ ಅವ್ರು ನಮ್ಮ RCBಗೆ ಒಂಥರ ಗಂಡ್ಮಕ್ಳೊಳಗೆ ಹ್ಯಾಸಲ್ ಗಾಡ್ ಇದ್ರೆ, ನಮ್ಮ ಕಡೆ ಲಾರೆನ್ ಬೆಲ್ ಅವರು ನೆಕ್ಸ್ಟ್ ಲೆವೆಲ್ ಬೌಲರ್ ಆಗ್ಯಾರ. ಏನದು ಬಾಲಿಂಗ್ ತೀರಾ ಒಟ್ಟು 18 ರನ್ 4 ಓವರ್ ಹೋಗೋದು, ಬಟ್ 18 ರನ್ 16 ರನ್ ನಟ ಕೊಟ್ಟಾರ. ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಮ್ಮ ಲಾರೆನ್ ಬೆಲ್ ಅವ್ರಿಗೆ. ಏನದು ಬಾಲಿಂಗು ಯಪ್ಪ. ಹೋದರ್ಸ್ ನಮ್ಮ RCB ಎರಡು ತೆಗ್ದಿದ್ದ ಬಾಲಿಂಗ್ ಒಳಗೆ ಎದಕ್ಕಾರ 6 ರನ್ ಬಡ್ಸ್ಕೊತಿರು. ಬ್ಯಾಟ್ಸ್ಮನ್ಗಳಿಗೆ ಕಡೆ ಚೇಸ್ ಮಾಡೋಕ್ಕಾಗಲಿಲ್ಲ, ಪೂರ ಆಲ್ ಸಿಡ್ಸ್ಕೊತಿರು. ಆದ್ರೆ ಹಂಗಿಲ್ಲ, ಈ ಸಲ ಬಾಲಿಂಗ್ ಫುಲ್ ಸ್ಲಾಟೆಡ್ ಐತಿ. ನೀವು ನೋಡ್ರೆ ಬಾಲಿಂಗ್ ಏನು ಸುದ್ದಿ. ಒಟ್ಟು 5 ವಿಕೆಟ್ ಬಿದ್ದಿದ್ದು. ನೆಕ್ಸ್ಟ್ ಬಾಲಿಂಗ್ ಡಾಮಿನೇಟ್ಸ್ ಹತ್ರ ನೆಕ್ಸ್ಟ್ ಲೆವೆಲ್ ನಮ್ಮ ಬಾಲಿಂಗ್. ನಮ್ಮ ಲಾರೆನ್ ಬೆಲ್ ಅವರು ಮೇನ್ ವಿಕೆಟ್ ತೊಗೊಂಡ್ರು. ಅಂದ್ರೆ ಇವ್ರದ್ದು ಯಾರೋ ಹರ್ಲಿನ್ ಡಿಯಾಲ್ ಅವ್ರು ವಿಕೆಟ್ ತೊಗೊಂಡ್ರ. ನಮ್ಮ ಇವ್ರು ಯಾರೋ ಶ್ರೇಯಾಂಕ ಪಾಟೀಲ್ ಮೇನ್ ವಿಕೆಟ್ ಇತ್ತು. ಯಾರ ಫೀಬಿ ಲಿಚ್ಬಿಲ್ಡ್. ನೀವು ನೋಡ್ಬೋದು, ಫೀಬಿ ಲಿಚ್ಬಿಲ್ಡ್ ಇಟ್ಟು ಡೇಂಜರ್ಸ್ ಬ್ಯಾಟ್ಸ್ಮನ್ ಅಂದ್ರೆ ನೀವು ವರ್ಲ್ಡ್ ಕಪ್ನಾಗ ನೋಡಿರ್ಬೇಕು. ಅಲ್ಲಿ ಡೇಂಜರ್ಸ್ ಬ್ಯಾಟಿಂಗ್ ಆಡಿದ್ರು. ಇಲ್ಲಿ ಬಂದ ಇಲ್ಲಿ ಇನ್ನು ಸ್ವಲ್ಪದಾಗ ಇನ್ನೇನು ಹೊಡಿಬೇಕು ಅನ್ನೋ ಟೈಮ್ದಾಗ ಅಗದಿ ತಲೆ ಓಡಿಸಿ ವಿಕೆಟ್ ತೆಗೆದ್ರು ನಮ್ಮ ಶ್ರೇಯಾಂಕ ಪಾಟೀಲ್ ಅವರು. ಅದನ್ನ ಮೆಚ್ಬೇಕು ನಮ್ಮ ಶ್ರೇಯಾಂಕ ಪಾಟೀಲ್ ಅಂತ ಸ್ಮೃತಿ ಮಂದನ ಅವ್ರ ಕಡೆ. ಅದ ಓವರ್ನಾಗ ಮತ್ತೊಂದು ವಿಕೆಟ್ ಹಾಕತ್ತೆ ಅವ್ರ. ಸೊ ಅದಾಗಿಂದ ಲಂಡನ್ ಡಿ ಕ್ಲಾರ್ಕ್ ಅವ್ರು ಬಂದು ಕೂಡಲೇ ಒಂದು ವಿಕೆಟ್. ನೆಕ್ಸ್ಟ್ ಏನು ಬಾಲಿಂಗ್ ಗುರು ನಮ್ಮ RCB ಅಂತ. ಅದು ನೆಕ್ಸ್ಟ್ ಲೆವೆಲ್ ಬಾಲಿಂಗ್. ಏನಾದ್ರು ಇವತ್ತು ಇನ್ನೊಂದು ಹೇಗೆ ಗೊತ್ತ ಏನಗ ನೀವು ಒಂದು ಗಮನಿಸಿರ್ಬೇಕು. ಏನಂದ್ರೆ ಈ ಸೀರೀಸ್ ಅಂದ್ರೆ WPL 2026 ಏನೈತಿ, ಇದ್ರೊಳಗೆ ನಮ್ಮ RCB ಪ್ರತಿ ಮ್ಯಾಚ್ 160 ಕಮ್ಮಿ ರನ್ ಕೊಡ್ಲತ್ತಾರ. ಉಳಿಕಿದ್ದ ಎಲ್ಲ ಟೀಮ್ಸ್ ಕನ್ಸಿಡರ್ ಮಾಡ್ಯಾರ. ಅಟ್ಟು ಎಲ್ಲ 200, 190, 170 ಹಿಂಗೆ ಕನ್ಸಿಡರ್ ಮಾಡ್ಯಾರ. ನಮ್ಮವ್ರ ಚಾನ್ಸ ಕೊಡೋಲ್ರು. ಆಗಿಂದಾಗ 140 ಹೊಡಿಸ್ಕೊಡೋಲ್ಲ ನಾವು. ನಮ್ಮ ಕಡೆ ಸೀದಾ ಮೆಥಡ್ 150 ಇಲ್ಲ, 160 ಇಲ್ಲ. ಜಸ್ಟ್ ನಮ್ಮ ಬಾಲಿಂಗ್ ಅಟ್ ಡೇಂಜರಸ್ ಐತಿ. ಇನ್ನು ಬ್ಯಾಟಿಂಗ್ ಕಡೆ ಕೇಳಕ ಹೋಗ್ಬೇಡ. ನಾ ಹೇಳಿ ಏನಂದ್ರೆ ಒಬ್ಬ ಬ್ಯಾಟ್ಸ್ಮನ್ ಬೇಕಾಗ್ಯಾರ ಓಪನರ್ ಅಂದ್ರೆ ಗ್ರೇಸ್ ಹ್ಯಾರಿಸ್ನಾಗ. ನಿಂಗೆ ಬ್ಯಾಟ್ಸ್ಮನ್ನ 4 ನಂಬರ್ ಆಡೋದಿಲ್ಲ. ನಾನು ಓಪನಿಂಗ್ ಒಳಗೆ ನಂದು ಎಲ್ಲ ಐತೈತಿ ಹೇಳಿ ಹೊಡೆದಿದ್ದ. ನಮ್ಮ ಮೆನ್ಸ್ ಕ್ರಿಕೆಟ್ ಒಳಗೆ ಸುಖಿ ಆ ಪರಿ ಹೊಡೆಯಂಗಿಲ್ಲ, ಆ ಪರಿ ಬ್ಯಾಟಿಂಗ್ ಆಡಿದ್ರು ಗ್ರೇಸ್ ಹ್ಯಾರಿಸ್. ಹೊಡಿದಲ್ಲ 1 ಓವರ್ 32 ರನ್ ಹಾಕೊಂಡು ಚೆಚ್ಚಿದ್ರು ಡಿ100 ನಾವು ಜವನಂಬದಾಗ RCB ವಿರುದ್ಧ ಬಾಲಿಂಗ್ ಹಾಕ್ಲಕ್ಕೆ ಬರಲ್ಲ. ಸೊ ಆ ಪರಿ ಓಡಿಸಂದ್ರು ಗುರು ಡಿ100 ಬಂದು ಕೂಡ ಇವ್ರಿಗೆ ಅಂಚೆ ಒಂದು ಬಾಲ್ ಹೋಗಿದ್ರು. ಆಮೇಲೆ ಹಿಗ್ಗ ಮುಗ್ಗ 6 ಅಪ್ಪರ್ ಹೊಡ್ಸ್ಕೊಂಡ್ರು ಡಿ100. ನಮ್ಮ ಇವ್ರ ಕಡೆ ಯಾರು ನಮ್ಮ ಗ್ರೇಸ್ ಹ್ಯಾರಿಸ್ ಅವ್ರ ಕಡೆ. ಇನ್ನು ನಮ್ಮ ಸ್ಮೃತಿ ಮಂದನ ಅವ್ರ ಬಗ್ಗೆ ಹೇಳ್ಬೇಕಾ, ಸುದ್ದ ಅಕ್ಕನ ಬಗ್ಗೆ ನಿಮಗೆಲ್ಲ ಗೊತ್ತೈತಿ. ನೀವು ಇದು ಕ್ವೀನ್ ಹತ್ತದಕ್ಕಂದಾರೆ ನಂಬರ್ 18 ಕ್ವೀನ್. ಹೇಳಕ್ಕಿನ್ನ ಓಡಿಸಿಲ್ಲ ಮಗ ಸ್ಮೃತಿ ಮಂದನ ಅವ್ರ ಬ್ಯಾಟಿಂಗ್ ಬಗ್ಗೆ. ಈ ಕಡೆ ಗ್ರೇಸ್ ಹ್ಯಾರಿಸ್ ಅವ್ರು ಅಗ್ರೆಸಿವ್ ಆಗಿ ಹೊಡ್ಲತ್ರ. ಇವ್ರೇ ನೀವು ಅಗ್ರೆಸಿವ್ ಆಡ್ರಿ, ನಾ ಕುಟ್ಕುಟ ಆಡ್ನ ತಂದಿಲ್ಲ. ಇವ್ರು ಒಂದ್ ಕಡೆ ಹಾಕೊಂಡ್ ಬಿಡ್ಲತ್ತಾರ, ಇವ್ರೊಂದ್ ಕಡೆ ಹಾಕೊಂಡ್ ಬಿಡ್ಲತ್ತಾರ. ಎಸ್ಪೆಷಲಿ ಆ ಶಿಖಾ ಪಾಂಡೆ ಅವರು ತಗೊಂಡಿದ್ದವು ಏನು ಒಂದೊಂದು ತೊಗೊಂಡ್ರು. ರಾಪ್ ಒಂದೊಂದು 2 ಬಾಲಿಗೆ 8 ರನ್ ಹೊಡೆದ್ರು ಶಿಖಾ ಪಾಂಡೆ ಅವ್ರಿಗೆ. ಶಿಖಾ ಪಾಂಡೆ ಅವರು ಅಲ್ಲಿಗೆ ಅರ್ಧ ಶೇಕ್ ಆಗಿಬಿಟ್ರು. ನಮ್ಮ ಕೈಲಿ ಆಗಲಿ ದಗದತ್ತೇಳಿ ಒಂಥರ ಕ್ಲೂಲೆಸ್ ಆಗೋದರ್ತ. UPದವ್ರು ಇವತ್ತು ಒಂಥರ ಕ್ಲೂಲೆಸ್ ಆಗೋದರ್ತ ಹೇಳ್ಬೇಕು. ಅಲ್ಲ ಗುರು, ಈ WPL ಒಳಗೆ ಯಾವ ಟೀಮ್ ನಿಮ್ಗೆ 1 ವಿಕೆಟ್ ಇಲ್ಲ 120, 130 ತನಕ ಪಾರ್ಟ್ನರ್ಶಿಪ್ ಬಳಸತ್ ಹೇಳ್ರಿ. ಇವತ್ತು ನಮ್ಮ ಗ್ರೇಸ್ ಹ್ಯಾರಿಸ್ ಅವ್ರು ಔಟ್ ಆಗಿದ್ದು. ಇನ್ನು ಗೆಲ್ಲಕ್ಕೆ ಒಟ್ಟ ಎಟ್ಬೇಕಾಯ್ತು 14 ರನ್ ಏನು ಬೇಕಾಯ್ತು, ಅವಾಗ ಹೋಗಿ ಔಟ್ ಆಗ್ಯಾರ. ಎಸ್ಪೆಷಲಿ ಇಟ್ ಈಸ್ 130ಕ್ಕೆ ನೋ ಲಾಸ್. ಯಾವ ಟೀಮ್ ಮಾಡ್ತತಿ 130ಕ್ಕೆ ನೋ ಲಾಸ್? ಯಾವ ಟೀಮ್ ಹಿಡಿತೈತಿ ಗುರು? ಕ್ರೇಜಿ ಟೀಮ್ ಕಟ್ಟಾರ ನಮ್ಮ RCB. ಸಲ ಮ್ಯಾನೇಜ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ. ಮ್ಯಾಲ್ಯೂನ್ ರಂಗರಾಜನ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಕೊ. ಇನ್ನೊಂದು ಏನಂದ್ರೆ ನಾನು ಜಾರ್ಜಿಯಾ ವಾಲೆಲ್ಲ ಬರ್ತಾ ತಂದಿದ್ದೆ. ಸೊ ಜಾರ್ಜಿಯಾ ವಾಲೆಲ್ಲ ಬೇಡ, ನಾವೆಲ್ಲ ದಗ ಮಾಡ್ಕೋತೇವೆ. ನಮ್ಮ ಸ್ಮೃತಿ ಅಕ್ಕ ಮತ್ತು ಗ್ರೇಸ್ ಹ್ಯಾರಿಸ್ ಅಕ್ಕ ಏನೋ ದೊಡ್ಡವ ಅವರೆಲ್ಲ ದೊಡ್ಡವ್ರು. ಈ ಹೊಸ ದೊಡ್ಡವ ನಮ್ಮ RCBಗೆ ಗ್ರೇಸ್ ಹ್ಯಾರಿಸ್ ಅವರು. ನೆಕ್ಸ್ಟ್ ಬಾಲಿಂಗ್ ಒಂದು 5 ಕಡೆ ಬಾಲಿಂಗ್ ಹಾಕ್ಸ್ಲತ್ತಿಲ್ಲ. ಸೊ ಅದೆಲ್ಲ ಬೌಲರ್ಸ್ಗಳು. ಸೊ ಅದಕ್ಕೆ ಇನ್ನೊಂದು ಏನು ಸ್ವಲ್ಪ ಚೇಂಜ್ ಮಾಡ್ಕೊಬೇಕಂದ್ರೆ ನಮ್ಮ RCB ಅವರು ಇವ್ರ ಕಡೆ ಲೀನ್ಸಸ್ ಇತ್ತು ಸ್ವಲ್ಪ ಹೆಚ್ಚಿಗೆ ರನ್ಸ್ ಲೀಕ್ ಮಾಡತ್ತಾರ. ಶ್ರೇಯಾಂಕ ಪಾಟೀಲ್ 50 ರನ್ ಕೊಟ್ಟಿದ್ದು ಇವತ್ತು.
ಸೊ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಇನ್ನೊಂದು ಏನು ನಮ್ಮ ಕಡೆ ಚಲೋದು ವಿಕೆಟ್ ಹತ್ತಿದ್ದು ನೆಂಡನ್ ಡಿ ಕ್ಲಾರ್ಕ್ ಮನಿ ಮ್ಯಾಚ್ 4 ವಿಕೆಟ್ ತೊಗೊಂಡ್ರು, ಇವತ್ತು ಮ್ಯಾಚಾಗ 2 ವಿಕೆಟ್ ತೊಗೊಂಡ್ರು. ಸೊ ಅದಕ್ಕೆ ತಮಿಳಿನೊಳಗೆ ಅವ್ರ ಫೋಟೋ ಆಗಿದೆ. ಸಖತ್ ಬಾಲಿಂಗ್ ಮಾಡೋದು ಹೇಳ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಗೊತ್ತು. ನೆಂಡನ್ ಡಿ ಕ್ಲಾರ್ಕ್ ಇಂದ ಬ್ಯಾಟಿಂಗ್ ಅಂದ್ರೆ ಬರಲಿಲ್ಲ ಅವ್ರಿಗೆ, ಎಲ್ಲ ಗ್ರೇಸ್ ಆರ್ಸ್ ಅವ್ರು ತಿಂದು ಹಾಕ್ಬಿಟ್ರೆ ಅಲ್ಲ, ಏನು ಉಳಿಸೇ ಇಲ್ಲ ಅಲ್ಲಿ. ಗ್ರೇಸ್ ಆರ್ಸ್ ಸ್ಮೃತಿ ಮಂದನ ತಿಂದು ಹಾಕಿದ್ರೆ ಇವ್ರು ಬಾಲಿಂಗ್ ಒಳಗೆ ವಿಕೆಟ್ ತೊಗೊಂಡ್ರು. ಹಂಗೆ ಸ್ಮೃತಿ ಮಂದನ ಐತಿ ಬ್ಯಾಟಿಂಗ್ ಒಳಗೆ ಆಡ್ರೆ ಶ್ರೇಯಾಂಕ ಪಟೇಲ್ ಅವ್ರು 2 ವಿಕೆಟ್ ತೊಗೊಂಡ್ರು. ಅಂದ್ರೆ ಸ್ವಲ್ಪ ರನ್ ಹೊಡ್ಸ್ಕೊಂಡ್ರೆ ಶ್ರೇಯಾಂಕ ಪಟೇಲ್. ಲಾರೆನ್ ಬೆಲ್ ಅವ್ರ ಬಗ್ಗೆ ಹತ್ರ ಹೇಳಬೇಕು, ಎಕನಾಮಿಕಲ್ ಸ್ಪೆಲ್ ಆಫ್ ದಿಸ್ ಸೀಸನ್ ಅಂತ ಹೇಳ್ಬೇಕು. ಮೊನ್ನೆ 19 ಡಾಟ್ ಬಾಲ್ ಆದ್ರೆ ಈಗ 16 ಡಾಟ್ ಬಾಲ್. ಇದರ ಮೇಲೆ ಗೊತ್ತಾಗೈತೆ ನಮ್ಮ RCB ಅದಕ್ಕೆ ಆಟಕ್ಕೆ 2 ಮ್ಯಾಚ್ ಕಲ್ತೈತೆ. ಪವರ್ ಪ್ಲೇದಾಗ ಎಲ್ಲ ಹೊಡ್ಯಾಕ್ ಮಾಡೋ ಟೈಮ್ದಾಗ ಇವ್ರು ಪವರ್ ಪ್ಲೇದಾಗ ಕಟ್ ಹಾಕ್ಲತ್ತಾರ ನಮ್ಮ RCB ಎಲ್ಲ ಟೀಮ್ಗಳ. ಸೊ ಇದ ಕಂಟಿನ್ಯೂ ಆಗಲಿ, ಮುಂದಿನ ಮ್ಯಾಚ್ ನಮ್ಮ RCB ಹಿಂಗೆ ಹೊಡೆದು ಗೆಲ್ದಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೆ ನೋಡ್ಸ್ಕೊಳ ಎಲ್ರಿಗೂ ನಮಸ್ಕಾರ.